ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಕರ್ನಾಟಕ ಬಂದ್ ಬೆಂಬಲಿಸಲು ಮನವಿ. ವಿಸಿ ಉಮಾಶಂಕರ್ ಅವರಿಂದ ಒತ್ತಾಯ. ಇಂದು ಕಾವೇರಿ ನೀರು ನಿಯಂತ್ರಣ ಮಂಡಳಿ ಸಭೆಯಲ್ಲಿ ಕೆಆರ್ಎಸ್ನಿಂದ ಪ್ರತಿನಿತ್ಯ 15 ದಿವಸಗಳ ಕಾಲ 12,000 ಕ್ಯೂಸೆಕ್ಸ್ ನೀರು ಬಿಡುವಂತೆ ಆದೇಶ ಖಂಡಿಸಿ ಇಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ, ಕರ್ನಾಟಕ ರಾಜ್ಯ ರೈತ ಸಂಘ, ಮದ್ದೂರು ಪ್ರವಾಸಿ ಮಂದಿರ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್ ಅವರು, ಕರ್ನಾಟಕಕ್ಕೆ ಪದೇ ಪದೇ ಆಗುತ್ತಿರುವ ಅನ್ಯಾಯ ಖಂಡಿಸಿ ಇದೇ 13ನೇ ತಾರೀಕಿನ ಗುರುವಾರ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕರೆದಿರುವ ಕರ್ನಾಟಕ ಬಂದ್ ಬೆಂಬಲಿಸಿ ಘನಘೋರ ಅನ್ಯಾಯ ಖಂಡಿಸಲು ಮಂಡ್ಯ ಜಿಲ್ಲೆಯ ಜನತೆ ಬಂದ್ ಬೆಂಬಲಿಸಲು ಮದ್ದೂರು ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದರು. ಆದ್ದರಿಂದ ವರ್ತಕರು, ಹೋಟೆಲ್ ಮಾಲೀಕರು, ಕೈಗಾರಿಕೋದ್ಯಮಿಗಳು, ಶಾಲಾ ಕಾಲೇಜುಗಳ ಮುಖ್ಯಸ್ಥರು, ಬೀದಿ ಬದಿ ವ್ಯಾಪಾರಿಗಳು, ಸಾರ್ವಜನಿಕರು, ಇನ್ನಿತರು ಎಲ್ಲ ಖಾಸಗಿ ಸಂಸ್ಥೆಗಳು ಕರ್ನಾಟಕ ಬಂದ್ ಬೆಂಬಲಿಸಲು ಮನವಿ ಮಾಡಿದರು. ಜಿಲ್ಲಾ ರೈತ ಸಂಘ ಪತ್ರಿಕಾ ಕಾರ್ಯದರ್ಶಿ ಸೋಸಿ ಪ್ರಕಾಶ್ ಮಾತನಾಡಿ, ಕಾವೇರಿ ನೀರು ನಮ್ಮದು, ಕಾಪಾಡುವ ಹೊಣೆ ನಮ್ಮದು. ಆದ್ದರಿಂದ ಬಂದ್ ಬೆಂಬಲಿಸಿ ನಮ್ಮ ಕೂಗನ್ನು ಆಳುವ ಸರ್ಕಾರಗಳಿಗೆ ಎಚ್ಚರಿಸೋಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಸಿ ಲಿಂಗರಾಜು, ತಾಲೂಕು ಅಧ್ಯಕ್ಷ ತಿಪ್ಪೂರ್ ರಾಜೇಶ್, ವಿಜಯ್ ಸುನಿಲ್ ಕುಮಾರ್, ಕೆಬಿ ಸಿದ್ದೇಗೌಡ, ಕಸ್ತೂರಿ ರವಿ ಬೋರೇಗೌಡ, ಹಿಂದುಳಿದ ವರ್ಗಗಳ ಅಧ್ಯಕ್ಷ ಶಶಿಕುಮಾರ್, ಸಂಘಟನೆಯ ಮುಖಂಡರು ಹಾಜರಿದ್ದರು. ವರದಿ ಡೈಮಂಡ್ ಕನ್ನಡ ಟಿವಿ, ಮದ್ದೂರು. ನಾವು ಕರ್ನಾಟಕ ಬಂದ್ಗೆ ನಾವು ಘೋಷಣೆಯನ್ನು ಮಾಡಿದ್ದಾರೋ ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ಎಳನೀರು ವರ್ತಕರ ಸಂಘ ಮತ್ತು ಎಲ್ಲ ಸಂಘಟನೆಗಳು ಹಾಗೂ ವರ್ತಕರು ಮತ್ತು ಕಾಲೇಜು ವಿದ್ಯಾರ್ಥಿಗಳು, ಮಹಿಳೆಯರು ಎಲ್ಲರೂ ಕೂಡ ಧ್ವನಿ ಎತ್ತಿ ಆ ಒಂದು ಬಂದ್ಗೆ ಬೆಂಬಲಿಸೋಣ. ನಮ್ಮ ಧ್ವನಿಯನ್ನು ಇಡೀ ಇವತ್ತು ಜಗತ್ತಿಗೆ ಪರಿಚಯಿಸೋಣ. ನಾವು ಏನು ನಾಡು ನುಡಿ ನೆಲ ಜಲ ಭಾಷೆಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಕನ್ನಡಿಗರು ಎಚ್ಚೆತ್ತುಕೊಂಡು ರೈತರ ಪರ ನಿಲ್ಲಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ 13ನೇ ತಾರೀಕು ನಡೀತಾ ಇರ್ತಕ್ಕಂಥ ಬಂದನ್ನು ನಾವೆಲ್ಲರೂ ಯಶಸ್ವಿ ಮಾಡೋಣ ಅಂತೇಳಿ ಇವತ್ತು ಮದ್ದೂರಿನಿಂದ ನಾವು ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ತಾವೆಲ್ಲರೂ ಕೂಡ ಬಂದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಕೈ ಮುಗಿದು ವಿನಮ್ರವಾಗಿ ಬೇಡ್ಕೊಳ್ತೀನಿ. ನಮಸ್ಕಾರ. ಏನು ಕಳೆದ 15ರಿಂದ 20 ದಿವಸದ ಕೆಳಗಡೆ 92.5 ಅಡಿ ನೀರಿತ್ತು KRSನ ಜಲಾಶಯದಲ್ಲಿ. ಆ ಸಂದರ್ಭದಲ್ಲಿ ಏನು ಸುಪ್ರೀಂ ಕೋರ್ಟು 2018ರಲ್ಲಿ ಆರ್ಡ್ರ್ ಮಾಡ್ತು CWMA ಮತ್ತು CWRC ಅಂತೇಳಿ, ಅಲ್ಲಿ ಹೋಗಿ ನಾವು ಸುಪ್ರೀಂ ಕೋರ್ಟ್ ಪದೇ ಪದೇ ನೀವು ಎಡತಾಕಬೇಡಿ ಅಂತೇಳಿ ಅವತ್ತು 2 ಇಲಾಖೆಗೆ ನಮ್ಮನ್ನು ವಹಿಸ್ತು. ಏನು ಈ ಕಾವೇರಿ ಬೇಸಿನ ವ್ಯಾಪ್ತಿ ಒಳಪಟ್ಟಂತೆ. ಅಂಥ ಸಂದರ್ಭದಲ್ಲಿ 92 ಅಡಿ ನೀರಿದ್ದಾಗ ಕೂಡ ಏನಂತ ಆರ್ಡ್ರ್ ಕೊಟ್ಟರು CWRC ಅವರು, ನೀವು ಅನ್ಯತಾ ಭಾವಿಸ್ತಾನೆ ತಮಿಳುನಾಡಿಗೆ ಪರ್ ಡೇ 15,000 ಕ್ಯೂಸೆಕ್ಸು ಅಂದರೆ 4 TMC ನೀರನ್ನ ಬಿಡ್ತಕ್ಕಂಥದ್ದು ಅಂತೇಳಿ ಅವತ್ತು ಆರ್ಡ್ರ್ ಮಾಡ್ತು. ಆ ಸಂದರ್ಭದಲ್ಲಿ ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಒಂದು ಆತಂಕದ ವ್ಯವಸ್ಥೆ ಆಯಿತು. ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಇಡೀ ಜನಪರ ಪ್ರಗತಿಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಯವರು ಮತ್ತು ರೈತ ಹೋರಾಟಗಾರರು ಏನು ಮಾಡಿದರು, ನಾವು ಯಾವುದೇ ಕಾರಣಕ್ಕೂ ನೀರನ್ನ ಬಿಡಲಿಕ್ಕಾಗಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳು ಈ ಆಗಸ್ಟ್ 13ನೇ ತಾರೀಕು ಬಂದನ್ನು ಆಚರಿಸಬೇಕು, ಒಂದು ಕರಾಳ ದಿನ ಮಾಡಬೇಕು, ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ನೀರು ಹರಿಸಕ್ಕೆ ಸಾಧ್ಯವಿಲ್ಲ ಅಂತೇಳಿ ಒಂದು ಕರೆ ಕೊಟ್ಟರು. ಒಂದು 110 ಅಡಿ 111 ಅಡಿ KRSನಲ್ಲಿ ಜಲಾಶಯದಲ್ಲಿ ನೀರು ತುಂಬ್ತಾ ಬಂತು. ಆಗ ನೀರು ತುಂಬ್ತಾ ಬಂದಾಗ ಸ್ವಲ್ಪ ಒಂದು ಜಲಾಶಯದಲ್ಲಿ ನೀರು ತುಂಬಿದಾಗ ಒಂದು ಆಶಯ ಬಂತು. ಮಂಡ್ಯ ಜಿಲ್ಲೆ ಮತ್ತು ಕುಡಿ ನೀರಕ್ಕೆ ಬೆಂಗಳೂರು, ರಾಮನಗರ, ಚನ್ನಪಟ್ಟಣ, ಮೈಸೂರು ಎಲ್ಲವಕ್ಕೂ ನೀರು ದೊರೆಯುತ್ತೆ ಅಂತೇಳಿ ಒಂದು ಆಶಾವನ್ನು ಇಟ್ಕೊಂಡ್ವಿ. ಆದರೆ ಇವತ್ತು ದಿಢೀರ್ ಅಂತೇಳಿ CWRC ಹೇಳ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ತೀರ್ಪನ್ನ ನಾವು ಖಂಡಿಸಿ 13ನೇ ತಾರೀಕು ಬಂದ್ಗೆ ನಾವು ಕರ್ನಾಟಕ ರಾಜ್ಯ ಸಂಘ ಇಡೀ ರಾಜ್ಯದಂಥ ಜಿಲ್ಲೆ ಮತ್ತು ಮದ್ದೂರು ತಾಲೂಕಿನಲ್ಲಿ ನೈತಿಕವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ನಾವಿಷ್ಟೇ
ಮನವಿ ಮಾಡೋದು, ನಾವೆಲ್ಲ ಪ್ರಗತಿಪರರು ಇಷ್ಟೇ ಮಾತಾಡ್ತಾ ಇರೋದು. ಏನು, ಇಡೀ ರಾಜ್ಯ ಮತ್ತು ಜಿಲ್ಲೆಯಲ್ಲಿ 60ರಿಂದ 70% ರೈತಾಪಿ ಜನಾಂಗ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ 80ರಿಂದ 90% ರೈತ ಜನಾಂಗ ಇದ್ದೀರಿ. ತಾವೆಲ್ಲ ಕಾವೇರಿ ಬೇಸಿಗೆ ಒಳಪಟ್ಟವರು. ಯಾವುದೇ ಪಕ್ಷ ಇರಲಿ, ನೀವು ಈ ಪಕ್ಷ ಆ ಪಕ್ಷ ಅಂತೇಳಿ ನೀವೆಲ್ಲ ಆ ಥರ ಮುಜುಗರ ಪಟ್ಕೊಬೇಡಿ. ಎಲ್ಲರೂ ರೈತರ ಮಕ್ಕಳೇ. ಹಾಗಾಗಿ ನೀವು ಪಕ್ಷ ಭೇದ ಮರೆತು ನೀವೆಲ್ಲ ಬೆಂಬಲ ಕೊಡಬೇಕು. ವರ್ತಕರು ಇರ್ಬೋದು, ಎಳ್ನೀರು ವ್ಯಾಪಾರಿಗಳು ಇರ್ಬೋದು, ನಮ್ಮ ಏನು ಮಾರವಾಡಿ ಸೇಟುಗಳು ಇರ್ಬೋದು, ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳು, ಹೋಟೆಲ್ ಮಾಲೀಕರು ಎಲ್ಲರೂ ದಯವಿಟ್ಟು ಶಾಂತಿಯುತವಾಗಿ ಬಂದ್ ಮಾಡ್ತೇವೆ. ಯಾರದಲ್ಲಿ ಬರುವಂಥ ಬೆಂಬಲ ಇಲ್ಲ. ನೀವೇನಾದರೂ ಆ ಥರ ಈ ಥರ ಅಂದ್ಕೊಂಡು ಕೆಟ್ಟದಾಗಿ ಆಲೋಚನೆ ಮಾತ್ರ ಯಾರೂ ಮಾಡಬೇಡಿ. ಮದ್ದೂರು ತಾಲೂಕಿನಲ್ಲಿ ಎಲ್ಲರೂ ಕೂಡ ಯಾವಾಗಲೂ ನಾವು ಶಾಂತಿಯುತವಾಗಿ ನಡ್ಕೊಂಡಿದ್ದೇವೆ. ಹಾಗಾಗಿ ಕೈ ಮುಗಿದು ಕೇಳ್ಕೊತೇವೆ. ನಾವು ನಮಗೋಸ್ಕರ ಅಲ್ಲ, ಇಡೀ ಮುಂದಿನ ಬದುಕು, ಈ ಸಾರ್ವಜನಿಕ ಬದುಕೋಸ್ಕರ ನಾವು ಈ ಬಂದನ್ನು ಮಾಡಲೇಬೇಕು. ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಮತ್ತು ಏನು ತಮಿಳುನಾಡಿಗೆ ನಾವು ಈ ಮುಖಾಂತರ ಏನು ನಮ್ಮ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಆತಂಕ ಇದೆ ಅಂತ ಹೇಳಬೇಕಂತ ಸಂದರ್ಭ ಈಗ ಬಂದಿದೆ ನಮಗೆ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಮಂಡ್ಯ ಜಿಲ್ಲೆ ಮತ್ತು ಮದ್ದೂರು ತಾಲೂಕು, ಇಡೀ 7 ತಾಲೂಕಲ್ಲೂ ಕೂಡ ಎಲ್ಲ ಬೆಂಬಲ ಕೊಡಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ. ಸೋಷಿ ಪ್ರಕಾಶ್ ಅಂತೇಳಿ ಮಂಡ್ಯ ಜಿಲ್ಲಾ ರೈತ ಮುಖಂಡರು. ಇವತ್ತು ಕಾವೇರಿ ನಿರ್ವಹಣಾ ಮಂಡಳಿ ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಎಂಬತಕ್ಕಂಥ ಒಂದು ಘೋಷಣೆಯನ್ನ ಮಾಡಿದ್ದಾರೆ, ಆದೇಶವನ್ನ ಮಾಡಿದ್ದಾರೆ. ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಬೆಂಗಳೂರು ಜನತೆಗೆ, ಮೈಸೂರು ಜನತೆಗೆ, ಸುಮಾರು 2.5 ಕೋಟಿ ಜನರಿಗೆ ಕುಡಿಯುವ ನೀರಿಗೆ ಬಂದಿರುವಂತ ಧಕ್ಕೆ. ಇದು ನಿಜವಾಗ್ಲೂ ಕೂಡ ನೋವಿನ ಸಂಗತಿ. ಏಕೆಂದ್ರೆ ನಮ್ಮ ರಾಜ್ಯ ಸರ್ಕಾರ ಮತ್ತೆ ಏನಿವತ್ತು ವಕೀಲರು ಮತ್ತೆ ಅದನ್ನ ನಿರ್ವಹಿಸ್ತಕ್ಕಂತ ಸದಸ್ಯರುಗಳು ಯಾವ ರೀತಿಯ ವಾದವನ್ನ ಮಂಡಿಸಿದ್ದಾರೆ ಎಂಬುದು ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಒಂದು ರೀತಿಯ ಮರಣ ಶಾಸನ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಅಂತ ಒಂದು ಇವತ್ತು ಏನು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ 13ನೇ ತಾರೀಕು ಗುರುವಾರ ನಡೀತಾ ಇರ್ತಕ್ಕಂಥ ಕರ್ನಾಟಕ ಬಂದ್ಗೆ ಏನಿದೆ, ಇವತ್ತು ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಹಾಗೂ ಮದ್ದೂರು ತಾಲೂಕಿನ ವಿವಿಧ ಸಂಘಟನೆಗಳು ಸೇರಿ ಇವತ್ತು ನಾವು ಮದ್ದೂರನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಸಂಘಟನೆಗಳ ಮುಖ್ಯಸ್ಥರು ಹಾಗೂ ಸದಸ್ಯರುಗಳು ಎಲ್ಲರೂ ಕೂಡ, ಶಾಲಾ ಕಾಲೇಜಿನ ಮುಖ್ಯಸ್ಥರು, ಚಿತ್ರಮಂದಿರದ ಮಾಲೀಕರು, ಮಾರ್ವಾಡಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಯವರು ಕೂಡ ನಮ್ಮ ಈ ಒಂದು ಹೋರಾಟಕ್ಕೆ ಬೆಂಬಲಿಸಿ ಸ್ವಯಂ ಘೋಷಿತವಾಗಿ ಕರ್ನಾಟಕ ಬಂದ್ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಪೂರ್ವಕವಾಗಿ ಮನವಿಯನ್ನ ಮಾಡ್ತೇವೆ. ದೆಹಲಿಯಲ್ಲಿ ನಡೆದಂತ CWRC ಸಭೆಯಲ್ಲಿ ಕರ್ನಾಟಕಕ್ಕೆ ಮಾರಕವಾಗತಕ್ಕಂಥ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನ ಬಿಡ್ಬೇಕಂತೇಳಿ ಆದೇಶ ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಅವರ ಆದೇಶನ ತಿರಸ್ಕಾರ ಮಾಡಬೇಕು. ಹಿಂದೆ ಏನು ಬಂಗಾರಪ್ಪನವರು ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಕರ್ನಾಟಕ ರಕ್ಷಣೆಗಾಗಿ ನಿಂತರು, ಅದೇ ರೀತಿ ಸರ್ಕಾರ ರೈತರ ಪರವಾಗಿ, ಕರ್ನಾಟಕ ಪರವಾಗಿ ನಿರ್ಧಾರ ತಗೊಳ್ಬೇಕು. ಹಾಗಾಗಿ ವಿವಿಧ ಸಂಘಟನೆಗಳು ಸೇರಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ 13ನೇ ತಾರೀಕು ಗುರುವಾರ ಕರ್ನಾಟಕ ಬಂಧವನ್ನ ಒಂದು ಘೋಷಣೆ ಮಾಡಿದ್ದಾರೆ. ಅದರ ಅಂಗವಾಗಿ ರಾಜ್ಯ ರೈತ ಸಂಘ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ 13ನೇ ತಾರೀಕು ಗುರುವಾರ ಮದ್ದೂರು ಬಂದನ್ನ ಘೋಷಣೆ ಮಾಡ್ತಾ ಇದೆ. ಈ ಒಂದು ಬಂದ್ಗೆ ಎಲ್ಲ ಸಿನಿಮಾ ಮಾಲೀಕರು, ಹೋಟೆಲ್ ಮಾಲೀಕರು, ವರ್ತಕರು, ಬೀದಿ ಬದಿ ವ್ಯಾಪಾರಿಗಳು ಎಲ್ಲರೂ ಸಹ ಸಹಕರಿಸಿ ಈ ಒಂದು ಬಂದನ್ನು ಯಶಸ್ವಿಯಾಗಿ ಮಾಡ್ಕೋಬೇಕಾಗಿ ವಕೀಲರು ಪ್ರತಿಯೊಬ್ಬರು ಸಹ ಈ ಒಂದು ಬಂದ್ಗೆ ಬೆಂಬಲ ಕೊಟ್ಟು ಯಶಸ್ವಿಯಾಗಿ ಮಾಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. MC ಲಿಂಗರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ. ಈಗಾಗಲೇ ಕರ್ನಾಟಕದ ಜನತೆಗೆ ಒಂದು ವಾಟಾಳ್ ನಾಗರಾಜ್ರವರು ಏನು ಮನವಿಯನ್ನು ಮಾಡ್ಕೊಂಡಿದ್ದಾರೆ. 13ನೇ ತಾರೀಕು ಗುರುವಾರದಂದು ಕರ್ನಾಟಕ ಬಂದ್ ಮಾಡಬೇಕು ಅಂತೇಳಿ. ಕಾರಣ ನಿಮ್ಗೆಲ್ಲರೂ ಗೊತ್ತಿದೆ. ಮತ್ತೊಮ್ಮೆ ಮಗದೊಮ್ಮೆ ಕರ್ನಾಟಕ ರೈತರಿಗೆ ಮತ್ತು ಮಂಡ್ಯ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನು ಖಂಡಿಸಿ 13ನೇ ತಾರೀಕು ಬಂಧನ ಮಾಡ್ತಾ ಇದ್ದೇವೆ. ಹಾಗಾಗಿ ಮಂಡ್ಯ ಜಿಲ್ಲೆ ಹಾಗೂ ಕರ್ನಾಟಕದ ಎಲ್ಲ ರೈತರುಗಳು, ಅಂಗಡಿ ಮಾಲೀಕರು, ಸಿನಿಮಾ ಮಾಲೀಕರು ಮತ್ತು ವರ್ತಕರು, ಅದೇ ರೀತಿ ಪೇಟೆ ಬೀದಿ ಇರುವಂಥ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ಸುನಿಲ್ ಕುಮಾರ್ ಅಂತೇಳಿ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ, ಮದ್ದೂರು.
ರೈತ ಹೋರಾಟಕ್ಕೆ ಜಯವಾಗಲಿ, ರೈತ ಹೋರಾಟಕ್ಕೆ ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ, ಅನ್ನದಾತರ ಹೋರಾಟಕ್ಕೆ ಜಯವಾಗಲಿ. ದಿನಾಂಕ 13ರಂದು ನಡೆಯುವ ಕರ್ನಾಟಕ ಬಂದ್ಗೆ ಆಗಲೇಬೇಕು, 13ನೇ ತಾರೀಕು ನಡೆಯುವಂತ ಕರ್ನಾಟಕ ಬಂದ್ ಆಗಲೇಬೇಕು, 13ನೇ ತಾರೀಕು ನಡೆಯುವಂತ ಕರ್ನಾಟಕ ಬಂದ್ ಆಗಲೇಬೇಕು, ಆಗಲೇಬೇಕು. ಯಶಸ್ವಿ ಆಗಲಿ, ಯಶಸ್ವಿ ಆಗಲಿ, ಕರ್ನಾಟಕ ಬಂದ್ ಯಶಸ್ವಿ ಆಗಲಿ, ಯಶಸ್ವಿ ಆಗಲಿ, ಕರ್ನಾಟಕ ಬಂದ್ ಯಶಸ್ವಿ ಆಗಲಿ, ಯಶಸ್ವಿ ಆಗಲಿ. ಹೋರಾಟ ಜಯವಾಗಲಿ.